ಶ್ರೀ ಗುರುಭ್ಯೋ ನಮಃ. ವೇದಪೀಠ ವಿರಿಂಚಿ ಭವಶಕ್ರಾದಿಸುರ ವಿಜ್ಞಾನದಾಯಕ ಮೋದ ಚಿನ್ಮಯ ಗಾತ್ರ ಲೋಕ ಪವಿತ್ರ ಸುಚರಿತ್ರ ಛೇದ ಭೇದ ವಿಷಾದ ಕುಟಿಲಾಂತಾದಿ ಮಧ್ಯ ವಿದೂರ ಆದಾನಾದಿ ಕಾರಣ ಬಾದರಾಯಣ ಪಾಹಿ ಸತ್ರಾಣ. ಹರೇ ಶ್ರೀನಿವಾಸ. ಶ್ರೀ ಗುರು ರಾಘವೇಂದ್ರಾಯ ನಮಃ. ಶ್ರೀ ಸತ್ಯಾತ್ಮ ತೀರ್ಥ ಗುರುಭ್ಯೋ ನಮಃ. ಶ್ರೀ ಜಗನ್ನಾಥದಾಸ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ನಾವು ಪಂಚಾಗ್ನಿಹೋತ್ರ ಸಂಧಿಯ ಸಂಧಿಸಾರವನ್ನು ನೋಡ್ತಾ ಇದ್ದೀವಿ. ನಾವು 7 ನುಡಿಯನ್ನು ಮುಗಿಸಿದ್ದೀವಿ. ಇನ್ನು 8ನೆಯ ನುಡಿಯಲ್ಲಿ ಪಂಚನಾರಿ ತುರುಗದಂದದಿ ಅಂತ ಶಬ್ದ ಇಟ್ಟಿದ್ದಾರೆ. ಪಂಚನಾರಿ ತುರುಗದಂದಿ, ತುರುಗ ಅಂತಂದರೆ ಕುದುರೆ. ಒಂದು ಕುದುರೆ ಒಳಗಡೆ ಒಂದು ಕುದುರೆ ಚಿತ್ರ, ಅದರೊಳಗೆ ಒಂದೊಂದು ಅವಯವದಲ್ಲಿ ಒಂದು ನಾರಿ ಚಿತ್ರವನ್ನು ಇಟ್ಟಿದ್ದಾರೆ. ಇದನ್ನು ಇಮ್ಯಾಜಿನ್ ಮಾಡಬೇಕು ಸ್ವಲ್ಪ. ನಾವು ಪುಸ್ತಕದಲ್ಲಿ ಅದು ಆ ರೀತಿಯಾದಂಥ ಚಿತ್ರ ಕೊಟ್ಟಿದ್ದಾರೆ. ಅಂದರೆ ಒಂದೊಂದು ಅವಯವದಲ್ಲಿ ಕೂಡ ಒಂದೊಂದು ಭಗವತ್ ರೂಪ ಇದೆ. ಆ ಸೆಪ್ರೇಟಾಗಿ ಅದನ್ನು ಕೆಲಸ ಮಾಡ್ತದೆ ಅಂತ. ಅದಕ್ಕೆ ಪಂಚನಾರಿ ತುರುಗದಂದಿ ಆ ರೀತಿಯಾಗಿ ಅಂತ ಒಂದೊಂದು ಅವಯವದಲ್ಲಿ ಒಂದೊಂದು ಭಗವತ್ ರೂಪ ಇದೆ. ಅದು ಕೆಲಸ ಮಾಡ್ತಾ ಇರ್ತಾರೆ ಸೆಪ್ರೇಟಾಗಿ ಅದು ಅಂತ. ಪಂಚರೂಪಾತ್ಮಕನುತ ಷಟ್ ಪಂಚರೂಪವು ಧರಿಸಿ ತತ್ತನ್ನಾಮದೇಂ ಕರೆಸಿ ಅಂತ. ಪಂಚರೂಪಾತ್ಮಕನು ಅಂತಂದ್ರೇನು? ಅನಿರುದ್ಧ ಪ್ರದ್ಯುಮ್ನ ಸಂಕಟ ವಾಸುದೇವ ನಾರಾಯಣಿಗೆ ಪಂಚರೂಪಗಳು ಆಯಿತು. ಆಮೇಲೆ ಷಟ್ ಪಂಚರೂಪ. ಷಟ್ ಪಂಚ ಅಂದ್ರೂ 6 × 5 30. ಇದು 30 ರೂಪಗಳು ಹೇಗೆ ಬಂತು ಅನ್ನೋದನ್ನು ನಾವು ನೋಡಿದ್ದೀವಿ. ಸೊ ಇದು ಮೂಲ ರೂಪ 5, ಅದರಿಂದ 30 ಆಯಿತು. ಅಲ್ಲಿ ಇಷ್ಟೆಲ್ಲ ರೂಪಗಳನ್ನು ಎಲ್ಲ ಆಯಾ ಅವಯವದಲ್ಲಿ ಕೂತ್ಕೊಂಡ್ಬಿಟ್ಟು ಅದು ಪೂರ್ಣವಾಗಿ ಇರ್ತಾನೆ ಭಗವಂತ. ಎಲ್ಲ ಅಂಶ ರೂಪದಿಂದರೂ ಕೂಡ ಅಲ್ಲಿ ಆಯಾ ಅವಯವದಲ್ಲಿದ್ದರೂ ಕೂಡ ಅಲ್ಲಿ ಅವನು ಪೂರ್ಣನಾಗಿ ಇರ್ತಾನೆ. ಆದರೆ ಅಲ್ಲಿ ಪ್ರಕಟ ಮಾಡೋದಂಥ ತನ್ನ ಶಕ್ತಿ ಪ್ರಕಟ ಮಾಡೋದಂಥ ಮಾತ್ರ ಅದು ಜೀವದ ಯೋಗ್ಯತಾನುಸಾರವಾಗಿ ಮಾಡ್ತಾ ಇರ್ತಾನೆ ಅಂತ ಇಲ್ಲಿ ನಾವು ತಿಳ್ಕೋಬೇಕು. ಷಟ್ ಪಂಚರೂಪ ಧರಿಸಿ ತತ್ತನ್ನಾಮದ ಕರೆಸಿ, ಅಂದರೆ ಆಯಾ ನಾಮದಿಂದ ಕರೆಸ್ಕೊಳ್ತಾನೆ ಅಂತ. ಸೊ ಯಾವ್ಯಾವ ಇಂದ್ರದಲ್ಲಿ ಯಾವ್ಯಾವ ರೂಪದಿಂದ ಇರ್ತಾನೆ, ಆಯಾ ಹೆಸರದಿಂದ ಭಗವಂತ ಕರೆಸ್ಕೊಳ್ತಾನೆ ಅಂತ. ಯಾವ್ಯಾವ ಹೆಸರಿಂದ ನೋಡಿದ್ವಿ. ಅದೇ ರೀತಿಯಾಗಿ ಕಣ್ಣಿನಲ್ಲಿ ಕಣ್ಣಂತ ಹೆಸರಿದೆ, ಕಿವಿನಲ್ಲಿ ಕಿವಿ ಅಂತ, ಶ್ರೋತ್ರ ಅಂದರೆ ಶ್ರೋತ್ರ ಅಂತ ಕರೆಸಿದ್ದು. ಅದೇ ಆಯಾ ಇಂದ್ರದಲ್ಲಿ ಆ ಇಂದ್ರ ಹೆಸರದಿಂದ ಒಳಗಡೆ ಇದ್ದಂಥದ್ದು ವಾಯುದೇವರ ಅಂತರ್ಗತ ಆಯಾ ಭಗವತ್ ರೂಪದಿಂದ ಎಲ್ಲ ಇರ್ತಾರೆ. ಅಷ್ಟು ವ್ಯಾಪ್ತಿ ಇದ್ದಾರೆ ಭಗವಂತ ಅಂತ. ಪಂಚಪಾವಕ ಮುಖದಿ ಗುಣಮಯ ಪಂಚಭೂತಾತ್ಮಕ ಶರೀರವ ಪಂಚವಿಧ ಜೀವರಿಗೆ ಕೊಟ್ಟಲ್ಲೆಲ್ಲ ರಮಿಸುವನು. ಅಂದರೆ ಇದು ಪಂಚಪಾವಕ ಅಂತಂದ್ರೆ 5 ಅಗ್ನಿಯಲ್ಲಿ ಪಾಸಾಗಿ ಬಂದಂಥ ಈ ಶರೀರ. ಆಮೇಲೆ ಮುಖದಿ ಗುಣಮಯ, ಅದು ಎಷ್ಟು ಗುಣ? ತ್ರಿಗುಣದಿ ಸತ್ವ ರಾಜಸ ತಾಮಸ ಈ ಗುಣದಿಂದಲೂ ಕೂಡ ಮಿಶ್ರಿತವಾದಂಥದ್ದು ನಮ್ಮದು ದೇಹ. ಪಂಚಭೂತಾತ್ಮಕ ಶರೀರ, ಪಂಚಮಹಾಭೂತಗಳಿಂದ ಆದಂಥ ಈ ಶರೀರ. ಪಂಚವಿಧ ಜೀವರಿಗೆ, ಪಂಚವಿಧ ಜೀವರಂದರೆ ಯಾರ್ಯಾರು? ಅಂದರೆ ದೇವ, ಋಷಿ, ಪಿತೃ, ದಾನವ, ಮಾನವ. ಇದು 5 ವಿಧವಾದಂಥದ್ದು ಜೀವರಾಶಿ ಅಂತ ಹೇಳ್ತಾರೆ. ಯಾವ್ಯಾವುದು? ದೇವಗಳು, ದೇವತೆಗಳು, ಆಮೇಲೆ ಋಷಿಗಳು, ಆಮೇಲೆ ಪಿತೃಗಣದವರು, ಆಮೇಲೆ ದಾನವರು, ಆಮೇಲೆ ಮಾನವರು. ಇದು 5 ವೆರೈಟಿ ಆಫ್ ಜೀವರಾಶಿಗಳಿದ್ದಾರೆ ಅಂತ. ಸೊ ಇದರಲ್ಲಿ ಭಗವಂತ ಲಕ್ಷ್ಮೀದೇವಿ ಇನ್ಕ್ಲೂಡೆಡ್ ಇಲ್ಲ. ಕೆಲವರು ಜೀವರಾಶಿ ಗುಂಪಿನಲ್ಲಿ ಬರೋದೇ ಇಲ್ಲ ಅವರು. ಅದಕ್ಕೆ ದೇವತೆಗಳ ಪಟ್ಟಿಗಳಲ್ಲಿ ಅದು ವಾಯುದೇವರೆಲ್ಲ ಬರ್ತಾರೆ. ಸೊ ಅದು ಇಷ್ಟು ಜನ ಇಲ್ಲಿ ಇದ್ದಾರೆ ಅಂತ ಹೇಳ್ಕೊಳ್ಳಿ. ಅಲ್ಲೆಲ್ಲ ಅವರು ಅಂತರ್ಯಾಮಿಯಾಗಿ ಭಗವಂತ ಇದ್ದಾನೆ, ಇಷ್ಟಿಷ್ಟು ರೂಪದಿಂದ ಇದ್ದಾನೆ ಅಂತ ನಾನು ಸ್ವಲ್ಪ ಸಂಕ್ಷಿಪ್ತವಾಗಿಯೇ ಹೇಳ್ತಾ ಇದ್ದೀನಿ. ಭಾಳ ಇದು ಸ್ವಲ್ಪ ಆಳವಾಗಿ ಹೋಗುವಂಥ ವಿಷಯ ಇದೆ ಇದನ್ನು. ಇನ್ನು 9ನೇ ನುಡಿಯಲ್ಲಿ ವಿಧಿ ಭವ ಆದಿ ಸಮಸ್ತ ಜೀವರ ಹೃದಯದೊಳಗೆ ಏಕಾತ್ಮ ನೆನೆಸುವ. ವಿಧಿ ಅಂತಲೇ ಬ್ರಹ್ಮ ರುದ್ರ ಮೊದಲಾದ ಎಲ್ಲ ದೇವತೆಗಳ ಅಂತರ್ಯಾಮಿಯಾಗಿ ಭಗವಂತ ಇದ್ದಾರೆ. ಏಕಾತ್ಮ ಅಂತ ಅವನು ಒಬ್ಬನೇ, ಎಲ್ಲರೊಳಗೂ ಅವನು ವ್ಯಾಪ್ತನಾಗಿದ್ದ ಕೂಡ ಅವನು ಒಬ್ಬನೇ ಇದ್ದಾನೆ. ಆ ಒಬ್ಬನೇ ಎಲ್ಲ ಕಡೆಯೂ ವ್ಯಾಪ್ತನಾಗಿ ಇದ್ದಾನೆ. ಅಲ್ಲಿ ಭೇದ ಇಲ್ಲ ಅಂತ. ಆಮೇಲೆ ಪದ್ಮನಾಭನು ಅಚ್ಯುತಾದಿ ಅನಂತ ರೂಪದಲ್ಲಿ. ಇಲ್ಲಿ ಅಚ್ಯುತ ಅನಂತ ಗೋವಿಂದ ಅಂತ ಕೂಡ ಹೇಳ್ತೀವಿ. ನಾವು ಯಾವಾಗಲೂ ಕಷ್ಟ ಪರಿಹಾರಕ್ಕೆ ಅಚ್ಯುತಾನಂತ ಗೋವಿಂದ ಅಂತ ಹೇಳ್ತೀವಿ. ಯಾಕೆ ಹೇಳ್ತೀವಿ ಅದಂತಂದರೆ ನಮಗೆ ಕಷ್ಟಗಳು ಬರುವಂಥದ್ದು 3 ವಿಧ: ಆದಿ ಭೌತಿಕ, ಆಧ್ಯಾತ್ಮಿಕ, ಆದಿದೈವ ಅಂತ.
ಆದಿಭೌತಿಕ ಅಂತಂದರೆ ಇದು ಪಂಚಮಹಾಭೌತದಿಂದ ನಮಗೆ ಆಗುವಂತಹ ಕಷ್ಟಗಳು. ಅಲ್ಲಿ ಅನಂತ ನಾಮಕ ಭಗವಂತ ನಿಯಮನ ಮಾಡ್ತಾನೆ ಅಂತ. ಆಮೇಲೆ ಆಧ್ಯಾತ್ಮ ಅಂತಂದರೆ ನಮ್ಮ ಒಳಗೆ ಆತ್ಮ ಅಂತ ನಮ್ಮ ಮನಸ್ಸಿಗೆ ದುಃಖವಾಗುವಂಥದ್ದು ಅದು ಅಧ್ಯಾತ್ಮ. ಅದು ಅಲ್ಲಿ ಗೋವಿಂದ ರೂಪಿ ಪರಮಾತ್ಮ ನಿಯಮನ ಮಾಡ್ತಾನೆ. ಆದಿ ದೈವತೆಗಳು ಅಂತಂದರೆ ದೇವತೆಗಳಿಂದ ನಮಗೆ ಆಗುವಂಥ ತಾಪಗಳು ಅದಕ್ಕೆ ಇಲ್ಲಿ ಅಚ್ಯುತ ರೂಪಿ ಪರಮಾತ್ಮ ನಿಯಮನ ಮಾಡ್ತಾನೆ ಅಂತ. ಸೊ ಇದಕ್ಕೆ ಅಚ್ಯುತ ಅನಂತ ರೂಪದಲ್ಲಿ ಅಂತೇಳಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಅಚ್ಯುತ ಅನಂತ ಗೋವಿಂದ ನಾಮಸ್ಮರಣ ಬೀಜಜಾತ್ ನಶ್ಯಂತಿ ಸಕಲ ರೋಗಾ ಸತ್ಯಂ ವದಾಮ್ಯಹಂ ಅಂತ ಈ ಸ್ತೋತ್ರವನ್ನು ದಿನನಿತ್ಯ ಅಂತ ಇದ್ದರೆ ನಮಗೆ ರೋಗಗಳನ್ನು ಬರೋದಿಲ್ಲ ಅಂತ. ಬಂದರೂ ಕೂಡ ಬೇಗ ಸರಿ ಆಗ್ತದೆ, ಪ್ರಮಾಣ ಬಹಳ ಕಡಿಮೆ ಆಗ್ತದೆ ಅನ್ನೋದನ್ನು ಇಲ್ಲಿ ಹೇಳ್ಕೊಡ್ತಾ ಇದ್ದಾರೆ. ಸೊ ಇಲ್ಲಿ ಎಲ್ಲ ದೇವತೆಗಳ ಅಂತರ್ಯಾಮಿಯಾಗಿ ಭಗವಂತ ಆಯಾ ಹೆಸರದಿಂದ ರುದ್ರದಲ್ಲಿ ರುದ್ರ ಹೆಸರದಿಂದ ಇರ್ತಾನೆ. ಅಲ್ಲಿ ತಿರುಗ ಭಗವದ್ ರೂಪಗಳು ರುದ್ರಾಂತರ್ಗತ ನರಸಿಂಹರೂಪಿ ಪರಮಾತ್ಮ ಇರ್ತಾನೆ. ಹೀಗೆ ಎಲ್ಲ ದೇವತೆಗಳು ವ್ಯಾಪ್ತರಾಗಿದ್ದಾನೆ, ಆಯಾ ಹೆಸರದಿಂದ ಇದ್ದಾನೆ. ಆಮೇಲೆ ಆದಿಭೌತಿಕ, ಆಧ್ಯಾತ್ಮಿಕ, ದೈವಿಕ ಈ ಮೂರು ತಾಪತ್ರಯಗಳಿದೆ. ಅದರಲ್ಲಿ ಕೂಡ ಭಗವಂತ ವ್ಯಾಪ್ತರಾಗಿದ್ದಾನೆ. ಆಮೇಲೆ ಪ್ರಾಣ ನಾಗಾಭಿಧನು ದಶರೂಪದಲ್ಲಿ ದಶವಿಧ ಪ್ರಾಣರೊಳಗಿದ್ದು. ಇನ್ನು ವಾಯುದೇವರದು 10 ರೂಪಗಳು ಇವೆ. ಅದು ಆ 10 ರೂಪಗಳು ವಾಯುದೇವರಲ್ಲಿ ಆಯಾ ಹೆಸರದಿಂದ ತಿರ್ಗಾ ಬೇರೆ ಹೆಸರದಿಂದ ಭಗವಂತ ಅಲ್ಲದೆ ಆ 10 ರೂಪಗಳು ನಾವು ಯಾವಾಗಲೂ ಪ್ರಾಣಪಾನ ವ್ಯಾನುದಾನ ಸಮಾನ ಅಂತೀವಿ, ನಾವು 5 ಹೇಳ್ತೀವಿ. ಅದರಲ್ಲಿ ಅದು ವಾಯುದೇವರದು ಮುಖ್ಯವಾಗಿ 10 ರೂಪಗಳನ್ನು ಹೇಳ್ತೀವಿ. ಅಂದರೆ ಪ್ರಾಣಪಾನ ವ್ಯಾನುದಾನ ಸಮಾನ ಹೇಳಿಬಿಟ್ಟು ಅದು ಪ್ರಾಣಾದಿ ರೂಪಗಳನ್ನು ಹೇಳ್ತೀವಿ. ಆಮೇಲೆ ನಾಗ ಕೂರ್ಮ ಕೃಪಗಳು ದೇವದತ್ತ ಧೈರ್ಯಂಜಯ ಇದು ನಾಗಾದಿ ರೂಪಗಳಂತ ಹೇಳ್ತೀವಿ. ಹೀಗೆ ಟೋಟಲ್ 10 ರೂಪಗಳು ಇವೆ ಭಗವಾನ್ ಮೇನ್. ಅದಲ್ಲದೆ ಆದಂಥ ನಂತರ ರೂಪಗಳು ತಾಳ್ತಾರೆ ವಾಯುದೇವರೆಲ್ಲ ದೇವತೆಗಳು. ಅದೇ ಮೇನ್ ಇದು 10 ರೂಪದಿಂದ ತಾಳ್ತಾರೆ. ತಿರ್ಗಾ ಬೇರೆ ಬೇರೆ ರೂಪದಿಂದ ಎಲ್ಲ ಜೀವರಾಶಿ ಒಳಗಡೆ ವ್ಯಾಪ್ತನಾಗಿ ಎಲ್ಲ ಕಾರ್ಯಗಳನ್ನು ಮಾಡ್ತಾರೆ. ಹೀಗೆ ಆಮೇಲೆ ಭಗವಂತನಿಗೆ ಮೇನ್ ಅಧಿಷ್ಠಾನ ವಾಯುದೇವರ ಅಧಿಷ್ಠಾನ. ವಾಯುದೇವರಿಗೆ ಅಧಿಷ್ಠಾನ ಮಾಡಿಕೊಂಡು ಭಗವಂತ ಎಲ್ಲ ಕಡೆಯೂ ವ್ಯಾಪ್ತನಾಗಿ ಇದ್ದಾನೆ ಅಂತ ಇಷ್ಟು ತಿಳ್ಕೋಬೇಕು. ಇದು ದಶವಿಧ ಪ್ರಾಣರೊಳಗಿದ್ದು ಅಂದರೆ ಇದು 10 ವಿಧವಾದಂತಹ ವಾಯುದರಲ್ಲಿ ವಿಶೇಷವಾಗಿ ಸನ್ನಿಧಾನ ಭಗವಂತದ್ದು ಇರ್ತದೆ ಅಂತ. ವಾಯುದೇವರು ನಮ್ಮಲ್ಲಿ ಅನಂತ ರೂಪದಿಂದ ಇದ್ದಾರೆ. ಅಂದರೆ ಈ 10 ರೂಪದಿಂದ ಕೂಡ ಇದ್ದಾರೆ. ಈ 10 ರೂಪದಲ್ಲಿ ಭಗವಂತ ವಿಶೇಷವಾಗಿ ವ್ಯಾಪ್ತರಾಗಿ ವಿಶೇಷವಾದಂಥ ಕಾರ್ಯಗಳನ್ನು ಮಾಡ್ತಾರೆ ಅಂತ ಹೇಳ್ತಾರೆ. ಇನ್ನು 10ನೇ ನುಡಿಯಲ್ಲಿ ತಿರ್ಗಾ ಸಂಖ್ಯೆಯನ್ನು ಕೊಟ್ಟಿದ್ದಾರೆ. 5,1026 ರೂಪಗಳು. ಈ 2 ಸ್ಥಾನದ ಚಿಂತಿಪುದು ಅನುದಿನ ಬುಧರು ಅಂದರೆ ಈಗ 10,326 ಸಂಖ್ಯೆ ಕೊಟ್ಟಿದ್ದಾರೆ. ಇಷ್ಟು ಸಂಖ್ಯೆಯಿಂದ ನಮ್ಮ 4 ದೇಹ ಸ್ವರೂಪ ದೇಹ, ಲಿಂಗ ದೇಹ, ಅನಿರುದ್ಧ ದೇಹ, ಸ್ಥೂಲ ದೇಹ ಈ 4 ರೂಪದಲ್ಲಿ ಎಲ್ಲ ಸೇರಿಸಿ ಭಗವಂತ ಇಷ್ಟು ರೂಪದಿಂದ ಭಗವಂತ ವ್ಯಾಪ್ತನಾಗಿ ಇದ್ದ 4 ದೇಹದಲ್ಲಿ ಸೇರಿಸಿ ಅಷ್ಟೊಂದು ಭಗವಂತ ವ್ಯಾಪ್ತನಾಗಿ ಇದ್ದಾನೆ ಅಂತ. ಆಮೇಲೆ ಬುಧರು 127,36,000 ರೂಪದಿಂದ ದಶಮಾರುತವರ ಹೆಸರಿಂದ ಕರೆಸರು. ಇನ್ನು 10 ವಾಯುದೇವ ರೂಪಗಳನ್ನು ಹೇಳಿದ್ವಿ. ಅಲ್ಲಿ ಕೂಡ 18,127 ರೂಪದಿಂದ ವಾಯುದೇವಂತರ್ಗತನಾಗಿ ಭಗವಂತ ಅಷ್ಟು ರೂಪದಿಂದ ವ್ಯಾಪ್ತನಾಗಿದ್ದಾನೆ. 10 ರೂಪಗಳು ನೋಡಿದ್ರಲ್ಲ, ಪ್ರಾಣಪಾನ ವ್ಯಾನುದಾನ ಸಮಾನ. ಆಮೇಲೆ ನಾಗ ಕೂರ್ಮ ಕೃಕಲ ದೇವದತ್ತ ಧನಂಜಯ ಈ 10 ರೂಪದಲ್ಲಿ ಭಗವಂತ ವ್ಯಾಪ್ತನಾಗಿದ್ದಾನೆ. ಅಲ್ಲಿ ಭಗವದ್ ರೂಪಗಳು ಎಷ್ಟಿದೆ 18,127 ರೂಪದಿಂದ. ಇದೆಲ್ಲ ಹೇಗೆ ಗಣನೆ ಮಾಡಬೇಕು ಅನ್ನೋದನ್ನು ನಾವು ಈ ಭೋಜನ ಸಂಧಿಯಲ್ಲಿ ನಾವು ಕಲ್ತಿದ್ದೀವಿ. ಆಮೇಲೆ ಇಲ್ಲಿ ಮುಂದಿನ ಹೇಳ್ತಾ ಇದ್ದಾರೆ, ಚಿತ್ತೈಸುವುದು 8,26,450 ಸುಮೂರ್ತಿಗಳು ಅಹವಿಲ್ಲಿ ಪರ್ಯಂತ 10,4 ರೂಪಗಳ ನೆಲೆ ಬಿತ್ತರಿ ಪರಿ ತಿಳಿದು ಪುರುಷೋತ್ತಮ ಸರ್ವತ್ರ ಪೂಜೆ ಮಾಡಿಕೊಂಡಾಡು. ಅದಕ್ಕೆ ಇಲ್ಲಿ ತಿರ್ಗಾ ಇಲ್ಲಿ ಹೇಳ್ತಾ ಇದ್ದಾರೆ, ಇಲ್ಲಿ 28,453 ರೂಪದಿಂದ ಭಗವಂತ ವ್ಯಾಪ್ತನಾಗಿದ್ದಾನೆ. ಎಲ್ಲಿ ನಮ್ಮ ಶರೀರದಲ್ಲಿ ಎಲ್ಲಿ ವ್ಯಾಪ್ತನಾಗಿದ್ದಾನೆ. ಇದೆಲ್ಲ ವಿಸ್ತಾರವಾಗಿ ತಿಳ್ಕೊಂಡು ಪುರುಷೋತ್ತಮನ ನಾವು ಚಿಂತನೆ ಮಾಡಬೇಕು. ಪುರುಷೋತ್ತಮ ಅಂತಂದರೆ ನಮಗೆ
ಪುರುಷೋತ್ತಮ ರೂಪಿ ಪರಮಾತ್ಮ ನಮಗೆ ಇಂದ್ರಿಯಗಳ ನಿಯಮನ ಮಾಡ್ತಾನೆ. ಆಮೇಲೆ ಋಷಿಕೇಶ ರೂಪಿ ಪರಮಾತ್ಮಗಳನ್ನು ಇಂದ್ರಿಯಗಳನ್ನು ನಿಯಮನ ಮಾಡ್ತಾನೆ. ಅಂಥ ಭಗವಂತನ ಇಷ್ಟು ರೂಪಗಳ ಚಿಂತನೆ ನಾವು ಮಾಡಬೇಕು ಅಂತಕೊಂಡು ಹೇಳ್ತಾ ಇದ್ದಾರೆ. ಇನ್ನು 12ನೇ ನುಡಿಯಲ್ಲಿ 2 ಶತದ್ವಯ ಅಷ್ಟ ಅಧಿಕ 16,000 ರೂಪ ಸರ್ವ ಶರೀರದೊಳಗೆ ಶಬ್ದಾದಿಗಳ ಅಧಿಷ್ಠಾನದೊಳಗಿಪ್ಪ. ಅಂದರೆ ಈಗೇನು ಹೇಳ್ತಾ ಇದ್ದಾರೆ ಇಲ್ಲಿ, ಶಬ್ದಾದಿಗಳ ಅಧಿಷ್ಠಾನದೊಳಗೆ, ಶಬ್ದ ಆದಿ ಅಂತಾರೇನು ತನ್ಮಾತ್ರಗಳು ಬಂತು. ಶಬ್ದ ಸ್ಪರ್ಶ ರೂಪ ರಸ ಗಂಧ ಅಂತಕೊಂಡು ಅಲ್ಲಿ ಎಷ್ಟು ರೂಪದಿಂದ ಇದ್ದಾನೆ ಅಂದರೆ 16,416 ರೂಪದಿಂದ ಇದ್ದಾನೆ. 16,416 ರೂಪದಿಂದ ಇದ್ದಾನೆ. ಮಾರುತನು ನಾಗಾದಿ ರೂಪದಿ 3ನೇ ಗುಣ ಮಾನಿಸು ಈ ದುರ್ಗಾರುಗುಣ ಬುದ್ಧ್ಯಾಕುಮ ಕೊಡುವ ಕಾರಣಕ್ಕೆ. ಆಮೇಲೆ ಇಲ್ಲಿ ನಿಪ್ಪ ಮಾರುತನು ಅದು ವಾಯುದೇವರು ಕೂಡ ನಾಗಾದಿ ರೂಪದಿಂದ ಇದ್ದಾರೆ. ಆಮೇಲೆ 3ನೇ ರೂಪ ಅಂತಂದರೆ ದುರ್ಗಾ ರೂಪ, ಅಂದರೆ ಶ್ರೀ ಭೂ ದುರ್ಗಾ ಈ 3 ರೂಪದಿಂದ ಲಕ್ಷ್ಮೀದೇವಿ ಇದ್ದಾಳೆ. ಅಲ್ಲಿ ಕೂಡ ದುರ್ಗಾರಮ್ಮನ ವಿದ್ಯಾ ಕುಮೋಹ ಕೊಡುವ ಕಾರಣಕ್ಕೆ. ಅಂದರೆ ಇದು ಇಲ್ಲೇನು ಅವಿದ್ಯಾ ದುರ್ಗಾದೇವಿ ಅದಕ್ಕೆ ಅಭಿಮಾನಿ ದೇವತೆ, ಅವಿದ್ಯಾ ಕೊಡೋದಕ್ಕೆ ಅಭಿಮಾನಿ ದೇವತೆ. ಅದಕ್ಕೆ ಹಂಗಂದ್ರೆ ವಿಶೇಷವಾಗಿರೋ ದುರ್ಗಾದೇವಿ ಆರಾಧನೆ ಏಕೆ ಮಾಡಬೇಕು ನಾವು ಅಂತಂದರೆ ಅವಿದ್ಯಕ್ಕೆ ಅಭಿಮಾನಿ ದೇವತೆ. ಸೊ ನಮ್ಮ ಅವಿದ್ಯಾವನ್ನು ಕಡಿಮೆ ಮಾಡುವಂತೆ ಅಂದರೆ ನಮ್ಗೆ ಅಜ್ಞಾನವನ್ನು ಕಡಿಮೆ ಮಾಡುವಂಥ ಅವ್ರಿಗೆ ಪ್ರಾರ್ಥನೆ ಮಾಡೋಕ್ಕೋಸ್ಕರ, ಅನಿಷ್ಟವನ್ನು ಪರಿಹಾರ ಮಾಡೋಕ್ಕೋಸ್ಕರ ಅವ್ರಿಗೆ ನಾವು ವಿಶೇಷವಾಗಿ ಪ್ರಾರ್ಥನೆ ಮಾಡಬೇಕು ಅನ್ನೋದಕ್ಕೂ ಅಂಥವೇ ದುರ್ಗಾದೇವಿಯ ವಿಶೇಷವಾದಂಥದ್ದು ಆರಾಧನೆ ಮಾಡಬೇಕು ಅಂತ. ಆಮೇಲೆ ಇಲ್ಲಿ 13ನೇ ನುಡಿಯಲ್ಲಿ 5 ವಿದ್ಯೆಗಳು, ಈ ವಿದ್ಯೆ ಕೊಟ್ಟಿದ್ದಾರೆ, ಅದಕ್ಕೆ ಮಧ್ಯ ಎಸ್ ಅಂತ ಇದೆ ಅಂತ ಅಲ್ಲಿ ಅಂತ ಹಚ್ಕೋಬೇಕು ನಾವು. 5 ಅವಿದ್ಯೆಗಳೊಳಗೆ ಇಹ ನಾಗಾದಿಗಳ ಅಧಿಷ್ಠಾನದಲ್ಲಿ ಲಕ್ಷ್ಮೀಧರನು ಕ್ರುದ್ಧೋಲ್ಕ ಮೊದಲಾದ ರೂಪಗಳು ಅಂತಂದರೆ ಇಲ್ಲಿ ನಾಗಾದಿ ರೂಪಗಳನ್ನು 10 ರೂಪಗಳನ್ನು ಹೇಳಿದ್ವಿಲ್ಲೋ ಅಲ್ಲಿ ಭಗವತ್ ರೂಪಗಳನ್ನು ಕೂಡ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ನಾಗದಲ್ಲಿ ಅಲ್ಲಿ ತಮಸ್ಸು, ಅಲ್ಲಿ ನಾಗದಲ್ಲಿ ಕ್ರುದ್ಧೋಲ್ಕ, ಆಮೇಲೆ ಸ್ಪರ್ಶದಲ್ಲಿ ಮೋಹ ಕೂರ್ಮ ಅಲ್ಲಿ ಮಹಲ್ಕ, ಆಮೇಲೆ ರೂಪ ಮಹಾಮೋಹ ಕೃಕಲ್ಕ, ಇವೆಲ್ಲ ಅವಿದ್ಯ. ಅವಿದ್ಯೆ ಯಾವುದ್ಯಾವುದು ನಮಗೆ ಇದು ತಮಸ್ಸು ಮೋಹ ಮಹಾಮೋಹ, ಆಮೇಲೆ ಮಹಾಮೋಹ, ಆಮೇಲೆ ತಾಮೇಶ್ವರ ತಾಮೇಶ್ವರ, ಇವೆಲ್ಲ ಅವಿದ್ಯೆಗಳು. ಈ ಅವಿದ್ಯೆಗಳಿಗೆ ನಿಯಮನ ಮಾಡುವಂಥ ಭಗವದ್ ರೂಪಗಳು. ಮೊದಲಿದು ಕೂರ್ಮ ಕೃಕಲ್ ಧನಂಜಯ, ಇದೆಲ್ಲ ಕ್ರುದ್ಧೋಲ್ಕ ಕೂರ್ಮ ಕೃಕಲ ದೇವದತ್ತ ಧನಂಜಯ, ಇವು ವಾಯುದೇವರ ಹೆಸರುಗಳು. ಈ ವಾಯುದೇವರ ಹೆಸರು ಅಂತರ್ಯಾಮಿಯಾಗಿ ಭಗವಂತನ ರೂಪಗಳಿದ್ದಾರೆ. ಕ್ರುದ್ಧೋಲ್ಕ ಮಹೋಲ್ಕ ಕೃಕಲ ವೀರೋಲ್ಕ ದ್ಯುಲ್ಕ, ಆಮೇಲೆ ಸಹಸ್ರೋಲ್ಕ, ಇದೆಲ್ಲ ಭಗವದ್ ರೂಪಗಳು. ಇದೆಲ್ಲ ಬಹಳ ವಿಸ್ತಾರವಾದಂಥ ವಿಷಯಗಳು. ಇದನ್ನು ನಾನು ಸಂಕ್ಷಿಪ್ತ ಹೇಳ್ತಾ ಇದ್ದೇನೆ. ಅಂತೂ ಇಲ್ಲೇ ಏನಿದೆ ಅಂತಂದರೆ ಇಲ್ಲಿ 5 ಅವಿದ್ಯೆಗಳನ್ನು ಕೂಡ ಕೊಡ್ತಾಳೆ ದುರ್ಗಾದೇವಿ ಕೊಡ್ತಾಳೆ. ಅದರಲ್ಲಿ ವಾಯುದೇವರ ರೂಪ ಇದೆ, ವಾಯುದೇವರ ಭಗವದ್ ರೂಪ ಇದೆ. ಆಮೇಲೆ ಅದಕ್ಕೆ ಇದು ಯಾಕೆ ಕೊಟ್ಟ ಅಂತಂದರೆ ಈ ಸಜ್ಜನರು ಏನಿದ್ದಾರೆ ಅವರು ಅವಿದ್ಯಾವನ್ನು ಛೇದನೆ ಮಾಡ್ತಾನೆ. ಆಮೇಲೆ ಯಾರು ದುರ್ಜನರು ಇರ್ತಾರೆ ಅವ್ರಿಗೆ ಅವಿದ್ಯಾವನ್ನು ಕೊಟ್ಟು ಅವ್ರಿಗೆ ಅವ್ರ ಸ್ಥಾನ ಏನಿದೆ ಆ ಸ್ಥಾನಕ್ಕೆ ಕಳಿಸೋ ವ್ಯವಸ್ಥೆಯನ್ನು ಮಾಡ್ತಾನೆ. ಧರಿಸಿ ಸಜ್ಜನರ ಅವಿದ್ಯವ ಛೇದಿಸುವ ತಾಮಸರಿಗೆ ಅಜ್ಞಾನಿಗಳ ಕೊಟ್ಟು ಅವರವರ ಸಾಧನವ ಮಾಡಿಸುವ. ಸೊ ಅಜ್ಞಾನಿಗಳಂತಾರೆ ನಾವು ಅಜ್ಞಾನಿಗಳೇನೆ, ಹಾಗಾದ್ರೆ ನಮಗೂ ಹಂಗಾರೆ ಅವಿದ್ಯಾನೆ ಕೊಡ್ತಾನೇನು ಅಂತಂದರೆ, ಅಂದರೆ ನಮ್ಮ ಸ್ವರೂಪದಲ್ಲಿ ನಾವು ಒಳಗಡೆ ನಾನಿದ್ದೀನಿ, ಸ್ವರೂಪದಲ್ಲಿ ನಂದು ಏನು ಎಷ್ಟು ಯಾವ ಲೆವೆಲದ್ದು ಜ್ಞಾನ ಇದೆ, ಯಾವುದೇರದ್ದು ಅಜ್ಞಾನ ಇದೆ, ಅದನ್ನು ಪ್ರಕಟ ಆಗಬೇಕು. ಅದನ್ನು ಕೊಡೋಕ್ಕೋಸ್ಕರ ನಮಗೆ ಯಾವ ರೀತಿಯಾಗಿ ಸಾಧನೆ ಮಾಡಿಸ್ಬೇಕು ಆ ರೀತಿಯಾಗಿ ಭಗವಂತ ಸಾಧನೆ ಮಾಡಿಸ್ತಾನೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಆಮೇಲೆ ಇನ್ನು ಮುಂದಿನ ಎಲ್ಲೆಲ್ಲಿ ಯಾವ್ಯಾವ ಹೆಸರದಿಂದ ಇದ್ದಂತ ಬಹಳ ದೊಡ್ಡ ಲಿಸ್ಟ್ ಇದೆ ಇದು. ಅಲ್ಲಿ ನಾವು ಅದನ್ನು ಮತ್ತೆ ತಿರ್ಗಿ ನಾಳೆ ಸ್ವಲ್ಪನೇ ಹೇಳ್ತೇನೆ, ಎಲ್ಲ ಒಟ್ಟಿಗೆ ಹೇಳಿದರೆ ಸ್ವಲ್ಪ ಜ್ಞಾಪಕ ಇಡೋದು ಕಷ್ಟ ಆಗುತ್ತೆ, ಅಧ್ಯಯನ ಮಾಡೋದು ಕಷ್ಟ ಆಗ್ತದೆ. ಅದಕ್ಕಷ್ಟೇ ನಾನು 3-4 ನುಡಿ ಅಷ್ಟೇ ಹೇಳ್ಕೊಂಡು ಹೋಗ್ತೀನಿ. ಸರಿಯಾಗಿ
ಗುರುಗಳು ನಿಮ್ಮ ಹತ್ರ ಅಧ್ಯಯನ ಮಾಡಿಸ್ಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ ಅಷ್ಟೇ. ನಾಹಂಕರ್ತ ಹರಿಕರ್ತ ಶ್ರೀಹರಿ ಪ್ರೇರಣೆ ಶ್ರೀಹರಿ ಪ್ರೀತ್ಯರ್ಥಂ ಪತಿ ಅಂತರ್ಗತ ಗುರುವಂತರ್ಗತ ತತ್ವಾಭಿಮಾನ್ಯತಾಂತರ್ಗತ ಮಧ್ವಾಂತರ ಶ್ರೀ ಕೃಷ್ಣ ಎಲ್ಲರಿಗೂ ನಮಸ್ಕಾರ.